ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. PMI ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವರಾಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾರತೀಯ ಅಂಚೆ ಇಲಾಖೆ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಒಂದು ಖಾಲಿ ಹುದ್ದೆಗಳನ್ನ ಒಂದು ನೇಮಕಾತಿಗಳನ್ನ ಓಡಿಸಿರುವಂಥದ್ದು ಅಧಿಸೂಚನೆಯನ್ನು. ಈ ಒಂದು ಅಧಿಸೂಚನೆಯಲ್ಲಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಒಂದು ಅರ್ಜಿನ ಸಲ್ಲಿಸಬಹುದಾಗಿದೆ. ಈ ಒಂದು ಅರ್ಜಿ ಸಲ್ಲಿಸೋಕ್ಕೆ ಅವರ ಒಂದು ವಿದ್ಯಾರ್ಹತೆ, ವಯೋಮಿತಿ ಮತ್ತು ವೇತನ ಶ್ರೇಣಿ, ಅರ್ಜಿ ಶುಲ್ಕ ಈ ರೀತಿ ಪ್ರಮುಖವಾದಂಥ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ. ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಒಂದು ಇಂಡಿಯಾ ಪೋಸ್ಟ್ ರಿಕ್ವೈರ್ಮೆಂಟ್ ಅಂತ 2024 ಈ ಒಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಅದು ಯಾವ ರೀತಿ ಅಂತಂದರೆ ನಿಮಗೆ ಈ ಒಂದು ಹುದ್ದೆಗಳು ಬಂದು ನಿಮಗೆ ಒಂದು ಹುದ್ದೆಗಳಾಗಿರುತ್ತೆ. ಇದು ಎಲ್ಲಿ ಅಂದರೆ ದುರ್ಗ ಮತ್ತು ಛತ್ತೀಸ್ಗಢ ಅಂತ ಏನಿದೆ ಈ ಒಂದು ಸ್ಥಳದಲ್ಲಿ ನಿಮಗೆ ಈ ಒಂದು ಹುದ್ದೆಗಳಿರುವಂಥದ್ದು. ಈ ಒಂದು ಹುದ್ದೆಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂದರೆ ನಿಮ್ಮ ವಿದ್ಯಾರ್ಹತೆ ಎಜುಕೇಷನ್ ಏನು ಮಾಡಿರಬೇಕು ಅಂದರೆ ಒಂದು ಭಾರತೀಯ ಒಂದು ಇಲಾಖೆಯ ಒಂದು ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದಂಥ ಮಂಡಳಿಯಿಂದ 8ನೇ ತರಗತಿನ ಪೂರ್ಣಗೊಳಿಸಿರಬೇಕು. ಅಂದರೆ 8th ಸ್ಟ್ಯಾಂಡರ್ಡ್ನ ಯಾರು ಕಂಪ್ಲೀಟ್ ಮಾಡಿರಬೇಕು ಅಂಥವರು ಈ ಒಂದು ಅಂಚೆ ಇಲಾಖೆಯಲ್ಲಿ ಜಾಬ್ಗೆ ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ. ಈ ಒಂದು ಇಂಡಿಯಾ ಪೋಸ್ಟ್ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಒಂದು ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 30 ವರ್ಷ ಮೀರಿರಬಾರ್ದು. ಇವರ ಒಂದು ಏಜ್ ಕ್ರೈಟೀರಿಯಾ ಬಂದು ಕನಿಷ್ಠ ಒಂದು 18 ವರ್ಷ ಆಗಿರಬೇಕು, ಗರಿಷ್ಠ ಬಂದು 30 ವರ್ಷಗಳ ಆಗಿರಬೇಕಾಗತ್ತೆ. ಈ ಒಂದು ಏಜ್ ಇರುವಂಥವರು ಅರ್ಜಿನ ಹಾಕೋಬೋದಾಗಿರುತ್ತೆ. ಈ ಹೇಳ್ದಂಗೆ ನಿಮಗೆ ವೇತನ ಶ್ರೇಣಿ ಬಂದು ನಿಮಗೆ ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ ಅಂತ ಇದು ಸ್ಕಿಲ್ಡ್ ಆರ್ಟಿಷಿಯನ್ ಗ್ರೇಡ್ 3 ಹುದ್ದೆ ಆಗಿರುತ್ತೆ. ಇದಕ್ಕೆ ನಿಮಗೆ 19,900 ರೂಪಾಯಿಂದ 63,200 ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇದು ಬಂದು ನಿಮಗೆ ಹುದ್ದೆ ಬಂದು ಮೋಟಾರ್ ವೆಹಿಕಲ್ ಮೆಕ್ಯಾನಿಕಲ್ ಅಂತ. ಇದಕ್ಕೆ ನಿಮಗೆ ಒಂದು ಅರ್ಜಿ ಶುಲ್ಕ ಬಂದು ಮತ್ತು ಪರೀಕ್ಷಾ ಶುಲ್ಕ 2 ರೀತಿ ಇರ್ತಾ ಹೋಗುತ್ತೆ. ನಿಮಗೆ SC ST ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಶುಲ್ಕ ಇರೋದಿಲ್ಲ. ಇತರೆ ಅಭ್ಯರ್ಥಿಗಳಿಗೆ ನಿಮಗೆ 400 ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರ್ತಾ ಹೋಗುತ್ತೆ. ಮತ್ತು ಈ ಒಂದು ಹುದ್ದೆಗೆ ನಿಮಗೆ ಒಂದು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಮತ್ತು ಪರೀಕ್ಷಾ ಶುಲ್ಕ ಎಷ್ಟಿರುತ್ತೆ ಅಂತಂದರೆ SC ST ಮಹಿಳಾ ಅಭ್ಯರ್ಥಿಗಳಿಗೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಇತರೆ ಒಂದು ಎಲ್ಲ ಅಭ್ಯರ್ಥಿಗಳಿಗೂ 400 ರೂಪಾಯಿ ನಿಮಗೆ ಒಂದು ಪರೀಕ್ಷಾ ಶುಲ್ಕ ಅಂತ ಹೇಳ್ತಾರೆ, ಆ ಒಂದು ಪರೀಕ್ಷೆ ಶುಲ್ಕ ಕೊಡಬೇಕಾಗತ್ತೆ. ಅರ್ಜಿ ಶುಲ್ಕ ಬಂದು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ 100 ರೂಪಾಯಿನ ನೀವು ಪಾವತಿಸಬೇಕಾಗತ್ತೆ. ಅದು ಬಂದು ಭಾರತೀಯ ಪೋಸ್ಟಲ್ ಆರ್ಡರ್ ಮುಖಾಂತರ ನೀವು ಕಟ್ಟಬೇಕಾಗತ್ತೆ. ತಿಳ್ಕೊಳ್ಳಿ ಮೊದಲು ಅರ್ಜಿ ಶುಲ್ಕ ಎಲ್ಲರಿಗೂ ಸಹ ನಿಮಗೆ 100 ರೂಪಾಯಿ ಇರ್ತಾ ಹೋಗುತ್ತೆ. ಈ SC ST ಮಹಿಳಾ ಅಭ್ಯರ್ಥಿಗಳಿಗೆ ಪರೀಕ್ಷೆ ಶುಲ್ಕ ಅನ್ನೋದೇನಿದೆ ಈ ಒಂದು 400 ರೂಪಾಯಿ ಏನಿದೆ ಇದಕ್ಕೆ ನಿಮಗೆ ವಿನಾಯಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಒಂದು ಚೆಕ್ ಮಾಡಿಕೊಂಡು ಯಾರ್ಯಾರು ಯಾವ ಕೋಟಾದಲ್ಲಿ ನೀವು ಅರ್ಜಿನ ಹಾಕ್ತೀರಾ ಆ ಒಂದು ಕೋಟಾದಲ್ಲಿ ನೀವು ನೋಡಿಕೊಂಡು ಆ ಒಂದು ಪರೀಕ್ಷೆ ಶುಲ್ಕ ಮತ್ತು ಅರ್ಜಿ ಶುಲ್ಕನ ಚೆಕ್ ಮಾಡಿಕೊಂಡು ಹಾಕಬೇಕಾಗಿರುತ್ತೆ. ನೀವು ಅರ್ಜಿ ಸಲ್ಲಿಸುವಂಥ ಒಂದು ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ನೋಡ್ಕೋಬೋದು. ನಿಮಗೆ ಅರ್ಜಿ ಸಲ್ಲಿಸುವಂಥ ವಿಧಾನ ಹೆಂಗೆ ಅಂದರೆ ನಿಮಗೆ ಅಭ್ಯರ್ಥಿಗಳು ನಿಗದಿತ ಅಂತ ಒಂದು ಅರ್ಜಿ ನಮೂನೆಯ ಮೂಲಕ ನಿಮಗೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಇವು ಅರ್ಜಿದಾರರು ಯಾರಿರ್ತಾರೆ ಅಂಥವರು ನಮೂನೆಯಲ್ಲಿ ಸ್ವಯಂ ದೃಢೀಕರಣ ದಾಖಲೆಗಳಿಗೆ ನಿಮಗೆ ಮ್ಯಾನೇಜರ್ ಗ್ರೂಪ್ ಎ ಮೇಲ್ ಮೋಟಾರ್ ಸರ್ವಿಸ್ ಅಂತ ಏನೇ GPO ಈ ಒಂದು ಅಡ್ರೆಸ್ ಏನಿದೆ ನಿಮಗೆ ಕಾಂಪೌಂಡ್ ಸುಲ್ತಾನಿಯಾ ರೋಡ್ ಭೋಪಾಲ್ ಅಂತ ಏನಿದೆ ಇವರಿಗೆ ನೀವು 10/1/2024 ಮೊದಲು ನೀವೊಂದು ಆ ಅರ್ಜಿನ ನೀವು ಕಳಿಸಬೇಕಾಗತ್ತೆ ಒಂದು ಪೋಸ್ಟ್ ಮೂಲಕ. ಅದಾದಮೇಲೆ ನಿಮಗೆ ಒಂದು ಇಂಡಿಯನ್ ಪೋಸ್ಟ್ ರಿಕ್ರೂಟ್ಮೆಂಟಲ್ಲಿ ನಿಮಗೆ 2024 ಪ್ರಮುಖ ದಿನಾಂಕಗಳು ಈ ಒಂದು 23-24ರಲ್ಲಿ ನಿಮಗೆ ಪ್ರಮುಖ ದಿನಾಂಕಗಳು ಯಾವುದು ಅಂತ ತಿಳ್ಕೋಬೇಕು ಅಂದರೆ ಒಂದು ಅರ್ಜಿ ಸಲ್ಲಿಸಿಗೆ ಒಂದು ಪ್ರಾರಂಭದ ದಿನಾಂಕ ಬಂದು ನಿಮಗೆ 9/12/2023 ಆಗಿರುತ್ತೆ. ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು 10/1/2024 ಆಗಿರುತ್ತೆ. ಈ ಒಂದು ಪ್ರಮುಖ ದಿನಾಂಕಗಳನ್ನ ನೀವು ನೋಡ್ಕೋಬೇಕು. ನಿಮಗೆ ಒಂದು ಅಧಿಸೂಚನೆ ಅರ್ಜಿ ನಮೂನೆಯಲ್ಲೇ ಎಲ್ಲಿ ಡೌನ್ಲೋಡ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಗ್ರೂಪ್ ಏನಿದೆ ಆ ಗ್ರೂಪಲ್ಲೂ ಸಹ ಈ ಒಂದು ಅರ್ಜಿ ನಮೂನೆಯನ್ನು ಹಾಕ್ತಾ ಹೋಗ್ತೀನಿ. ನೀವು ಇಲ್ಲಾಂದರೆ ಅಧಿಕೃತ ವೆಬ್ಸೈಟ್ ಆದಂಥ indiapost.gov.in ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ಸಹ ನೀವು ಅರ್ಜಿ ಒಂದು ನಮೂನೆ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದು ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಎಲ್ಲಿರುತ್ತೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಈಗ ನೀವೇನಿದೆ ನಿಮ್ಮ ಒಂದು ನಿಮಗೆ ಈ ರೀತಿ ಇಂಡಿಯನ್ ಪೋಸ್ಟ್ ರಿಕ್ರೂಟ್ಮೆಂಟ್ ಒಂದು ನೋಟಿಫಿಕೇಷನ್ ಏನಿದೆ ಈ ರೀತಿಯಾದಂಥ ಒಂದು ನೋಟಿಫಿಕೇಷನ್ ಇರ್ತಾ ಹೋಗುತ್ತೆ. ನೀವು ನೋಡ್ಕೋಬೋದು ಎಲ್ಲೆಲ್ಲಿ ಏನು ಅಂತ. ಸೊ ಈ ಒಂದು ಮೋಟಾರ್ ವೆಹಿಕಲ್ ಮೆಕ್ಯಾನಿಕಲ್ ಸ್ಕಿಲ್ಡ್ ಆರ್ಟಿಷಿಯನ್ ಗ್ರೇಡ್ 3 ಅಂತ ಏನಿದೆ ಇದು ಒಂದು ಜನರಲ್ ಸೆಂಟ್ರಲ್ ಸರ್ವಿಸ್ ಆಗಿರುತ್ತೆ. MMS ದುರ್ಗು ಛತ್ತೀಸ್ಗಢ ಸರ್ಕಲ್ ಅಂತ ಏನಿದೆ ನಿಮ್ಗೆ ಆಲ್ರೆಡಿ ನಾನು ಮೊದಲೇ ತಿಳಿಸ್ದಂಗೆ. ಸೊ ನಿಮಗೆ ಪೇ ಸ್ಕೇಲು ಸಹ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಸೊ ಇಲ್ಲಿ ಬಂದು ನೀವು ಕೆಳಗಡೆ ಡೌನ್ ಬಂತು ಅಂತಂದರೆ ನಿಮಗೆ
ಯಾವ ರೀತಿ ನಿಮಗೆ ಒಂದು ಫಾರ್ಮೆಟ್ ಆಫ್ ಅಪ್ಲಿಕೇಶನ್ ಅಂತ ಏನಿದೆ ಈ ಒಂದು ಫಾರ್ಮೆಟ್ ಸಿಗ್ತಾ ಹೋಗುತ್ತೆ. ಈ ಒಂದು ಫಾರ್ಮೆಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ. ಅದು ಎಲ್ಲಿ ಏನು ಎತ್ತ ಅಂತೆಲ್ಲ ಪ್ರತಿಯೊಂದು ನೋಡಿ ಇಲ್ಲೇ ನಿಮಗೆ ಡೀಟೇಲ್ಸು ಕೊಟ್ಟಿದ್ದಾರೆ. ನಿಮ್ಮ ಫ್ರಮ್ಮು ಮತ್ತು ನಿಮ್ಮ ಟು ಏನಿದೆ ಆ ಒಂದು ಅಡ್ರೆಸ್ಸು ನಿಮಗೆ ಟು ಅಡ್ರೆಸ್ಸು ಮೆನ್ಷನ್ ಆಗಿರುತ್ತೆ. ಫ್ರಮ್ ಅಡ್ರೆಸ್ನ ಹಾಕಿ ನೀವು ಸ್ಪೀಡ್ ಪೋಸ್ಟ್ ಮೂಲಕ ನೀವು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಒಂದು ಫೋಟೋ ಹಾಕಿ ಈ ಒಂದು ಪೋಸ್ಟ್ಗೆ ನೀವು ಹಾಕಬೇಕು ಅಂತಂದರೆ ನೀವೆಲ್ಲ ಮಾಹಿತಿಗಳನ್ನು ನೀಟಾಗಿ ಕ್ಲಿಯರಾಗೆಲ್ಲ ಓದ್ಕೋಬೇಕು. ಇದು ಕೇವಲ ಒಂದೇ ಒಂದು ಪೋಸ್ಟ್ ಇರುವಂಥದ್ದು. ಅದು ಸಹ ನಿಮಗೆ ಚಂಡೀಗಢ ಅಂತ ಏನಿದೆ ಅಲ್ಲಿರುವಂಥ ಪೋಸ್ಟ್ ಆಗಿರುತ್ತೆ. ನಾವು ಎಲ್ಲ ಕರ್ನಾಟಕದವರು ಅಪ್ಲಿಕೇಶನ್ ಹಾಕೋಬೋದು. ಇದು ಆಲ್ ಓವರ್ ಯಾರು ಬೇಕಾದ್ರೂ ಈ ಒಂದು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ. ಹಾಗಾಗಿ ನೀವು ಈ ಒಂದು ಸರ್ಕಲ್ಗಳನ್ನ ನೋಡಿಕೊಂಡು ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ ಅಂತಲೇ ಹೇಳ್ತೀನಿ. ನಿಮಗೆ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಇಲ್ಲ ಅಂತಂದರೆ ನಿಮಗೆ ಒಂದು ನಮ್ಮ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ. ಸೊ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ನಿಮ್ಮ ದಾಖಲಾತಿಗಳನ್ನ ಕಳಿಸ್ಕೊಟ್ರು ಸಹ ನಾವು ಸಹ ನಿಮಗೆ ಈ ಒಂದು ಅಪ್ಲಿಕೇಶನ್ಗಳನ್ನ ಹಾಕೊಡ್ತಾ ಹೋಗ್ತೀವಿ. ನಿಮ್ಗೇನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಗೊತ್ತಾಗಿಲ್ಲ ಅಂತಂದರೂ ಸಹ ಒಂದು ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಈ ಒಂದು ಫಾರ್ಮೆಟ್ನ ಯಾವ ರೀತಿ ಫಿಲ್ ಮಾಡಬೇಕು ಏನೇನಿರುತ್ತೆ ಅಂತಲೂ ಇರುತ್ತೆ. ನಿಮಗೆ ಡೀಟೇಲ್ಸು, ಡಿಸ್ಕ್ರಿಪ್ಷನ್ನು, ನಿಮ್ಮ ಫುಲ್ ನೇಮು ಮತ್ತು ಫಾದರ್ ಫುಲ್ ನೇಮು, ಪೋಸ್ಟ್ ಅಪ್ಲೈಡ್ ಫಾರ್ ಎಲ್ಲಿಗೆ ನೀವು ಪೋಸ್ಟ್ ಇದು ಮಾಡ್ತಾಯಿದ್ದೀರಾ, ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಏನಿದೆ ಮತ್ತು ಕರೆಸ್ಪಾಂಡೆನ್ಸ್ ವಿತ್ ಪಿನ್ ಕೋಡು, ನಿಮ್ಮ ಅಡ್ರೆಸ್ ಪಿನ್ ಕೋಡ್ ಏನಿದೆ ಆ ಒಂದು ಫುಲ್ ಅಡ್ರೆಸ್ ಸಮೇತ ಇದು ಮಾಡಬೇಕು. ಮತ್ತು ಇಮೇಲ್ ಅಡ್ರೆಸ್ ಹಾಕಬೇಕು. ನಿಮ್ಮ ಒಂದು ನ್ಯಾಷನಾಲಿಟಿ, ಡೇಟ್ ಆಫ್ ಬರ್ತು, ಜೊತೆಗೆ ನಿಮಗೆ ಏಜ್ ಎಷ್ಟಾಗಿದೆ ಆ ಒಂದು ಡೇಟ್ ಕೊಟ್ಟಿದ್ರೆ 1/7/2023 ಆ ಒಂದು ಡೇಟ್ಗೆ ನಿಮ್ಮ ಏಜ್ ಎಷ್ಟಾಗಿರುತ್ತೆ, ನೀವು ಯಾವ ಒಂದು ಕಮ್ಯುನಿಟಿಯವರು SC ST OBC EWS ಯಾವುದಿರುತ್ತೆ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ಮತ್ತು ನಿಮ್ಮ ಒಂದು ಟೆಕ್ನಿಕಲ್ ಕ್ವಾಲಿಫಿಕೇಷನ್ ITA ಸರ್ಟಿಫಿಕೇಟ್ ಏನೋ ಇದ್ದರೆ ಆ ಒಂದು ITA ಸರ್ಟಿಫಿಕೇಟು ಎಲ್ಲಿ ಓದಿದ್ರಿ, ನಿಮ್ಮ ನೇಮ್ ಆಫ್ ದಿ ಸ್ಕೂಲ್, ಇಯರ್, ಪಾಸಿಂಗ್ ಇಯರ್, ಪ್ರತಿಯೊಂದೂ ಸಹ ನಿಮಗೆ ಇಲ್ಲಿ ಎಂಟ್ರಿ ಮಾಡ್ತಾ ಇರಬೇಕಾಗತ್ತೆ. ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಆ ಡ್ರೈವಿಂಗ್ ಲೈಸೆನ್ಸ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತು ನೀವು ಇಂಡಿಯನ್ ಪೋಸ್ಟ್ ಆರ್ಡರ್ ಏನು ಮಾಡ್ತೀರಾ, ಆ ರೆಸಿಪ್ಟ್ ಏನು ಮಾಡ್ತೀರಾ, ಆ ರೆಸಿಪ್ಟದು ಸಹ ನೀವು ಡೀಟೇಲ್ಸ್ನ ಇಲ್ಲೇ ಫಿಲ್ ಮಾಡಬೇಕು. ಫಿಲ್ ಮಾಡಿ ನೀವು ಸ್ಪೀಡ್ ಪೋಸ್ಟ್ ಮೂಲಕ ನೀವು ರಿಜಿಸ್ಟರ್ ಪೋಸ್ಟ್ನ ಕಳಿಸ್ಬೇಕಾಗತ್ತೆ. ಇದಿಷ್ಟು ನಿಮಗೆ ಈ ಒಂದು ಇಂಡಿಯನ್ ಪೋಸ್ಟ್ಗೆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಫುಲ್ಲು ನಿಮಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರು ಒಂದು ಜಾಬ್ನ ಹಂಟ್ ಮಾಡ್ತಾಯಿದ್ರೆ 8ನೇ ತರಗತಿ ಓದಿರುವಂಥವ್ರು ಯಾರು ಈ ಜಾಬ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್. ಆಗ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೊದಲೇ ಬರುತ್ತೆ. ಹಾಗಾಗಿ ನೀವು ಯಾವುದೇ ಅಪ್ಲಿಕೇಶನ್ ಬಂದರೂ ಸಹ ಸ್ಟಾರ್ಟಿಂಗಲ್ಲೇ ಅಪ್ಲಿಕೇಶನ್ಗಳನ್ನ ಹಾಕೋಬೋದು. ಏಕೆ ಕೊನೆ ಟೈಮಲ್ಲಿ ಆ ಒಂದು ಸರ್ವರ್ ಬ್ಯುಸಿಯಿಂದ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಹಾಗಾಗಿ ಸ್ಟಾರ್ಟಿಂಗಲ್ಲೇ ನೀವು ಯಾವುದೇ ಅಪ್ಲಿಕೇಶನ್ ಬಿಟ್ಟರು ಅದನ್ನು ಅನಲೈಸಿಸ್ ಮಾಡಿಕೊಂಡು ನೀವು ಸ್ಟಡಿ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.